ಬಾಂಧವರಿಗೂ ಸಂಗೀತ ಜಗನ್ನಾಥ್ ಮಾಡುವ ನಮಸ್ಕಾರಗಳು. ಹಾಗೂ ಎಲ್ಲ ವೀಕ್ಷಕರಿಗೆ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಫಸ್ಟ್ ಆಗಿ ನಾನು ಸಂಗೀತ ಶಬ್ಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇವತ್ತು ನಾನೊಂದು ನನ್ನ ಸ್ಟೈಲಲ್ಲಿ, ಅಂದರೆ ಎಲ್ಲರೂ ವಾಂಗಿಭಾತ್ ಮಾಡ್ತಾರೆ, ಈ ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ನೋಡೋಣ ಯಾವ ಥರ ಎಲ್ಲ ಐಟಮ್ಸ್ ಹಾಕಬೇಕು ಅಂತ ನೋಡ್ಕೊಂಬರೋಣ. ಈಗ ನಾವು ಒಂದು 1/4 kg ಅಷ್ಟು, 1/4 kgಕ್ಕಿಂತ ಜಾಸ್ತಿ ಇಷ್ಟು ಬದನೆಕಾಯಿನ ಉದ್ದುದ್ದ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. 2 ಗ್ಲಾಸಷ್ಟು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕಡಿ ಮಸಾಲ ಅಂದರೆ ಒಂದಿಷ್ಟೇ, ಒಂದೆರಡು ಲವಂಗ, ಒಂದು ಚಕ್ಕರ ಮೊಗ್ಗು, 1-2 ಪಲಾವು, ಏಲಕ್ಕಿ, ಸ್ವಲ್ಪ ಖಾರ ಬೇಕಾಗುತ್ತೆ, ಕರಿಬೇವು ಒಗ್ಗರಣೆಗೆ, ಹಸಿಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ, ಖಾರನ ಹಾಕ್ತೀವಲ್ಲ ಹಾಗಾಗಿ. ಆಮೇಲೆ ಸ್ವಲ್ಪ ತುರಿದಿಟ್ಟಿರೋ ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು, ಹಸಿ ಬಟಾಣೆನ ನೆನೆಸಿಟ್ಕೊಂಡಿದ್ದೀನಿ. ಹಸಿದಲ್ಲ ಇದು, ಕಾಳು ಬಟಾಣೆನೇ ನಾವು ನೆನೆಸಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹಸಿ ಬಟಾಣೆ ಹಾಕಿದರೆ ತುಂಬ ಒಳ್ಳೆಯದು. ನಾವು ಇಲ್ಲಲ್ಲ, ಇನ್ಸ್ಟೆಂಟಾಗಿ ನಾನೀಗ ಈ ಬಟಾಣೆ ನೆನೆಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 4 ಟೊಮೆಟೊ, ಹಾಗೆ 3 ಈರುಳ್ಳಿನ ತೊಗೊಂಡಿದ್ದೀನಿ. ಇಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ, ಧನಿಯಾ, ಅರಿಶಿನ, ಇಲ್ಲಿ ವಾಂಗಿಭಾತ್ MTR ಪೌಡ್ರು, MTR ತುಂಬ ಚೆನ್ನಾಗಿ ಬರುತ್ತೆ ಈ ಮಸಾಲ, ಹಾಗಾಗಿ ನಾನು ಇವ್ರದ್ದೇ ವಾಂಗಿಭಾತ್ ಪೌಡ್ರ್ ತೊಗೊಂಡಿದ್ದೀನಿ. ಬನ್ನಿ ವೀಕ್ಷಕರೇ, ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ನಾವು ಕಾದಿದೆ ಈಗ ಕುಕ್ಕರನ್ನು, ನಾವು ಎಣ್ಣೆ ಇಟ್ಕೊಳ್ಳೋಣ, ಎಣ್ಣೆ ಹಾಕ್ಕೊಳ್ಳೋಣ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ ಇದು 3 ಸ್ಪೂನನ್ನು, ಅಂದರೆ 3 ಸೌಟಿದೆ ಇದು ಸಣ್ಣದು. ನಾನು 3 ಸೌಟು ಎಣ್ಣೆ ಹಾಕ್ತೀನಿ, ಜೊತೆಗೆ ಸ್ವಲ್ಪ ಹಾಕ್ತೇನೆ. ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿದ್ರೇ ವೀಕ್ಷಕರೇ ಟೇಸ್ಟ್ ಆಗೋದು, ಇಲ್ಲಂದರೆ ಅದಷ್ಟು ಟೇಸ್ಟ್ ಬರಲ್ಲ. ನಾವು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ ವೀಕ್ಷಕರೇ, ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೇಬೇಕು. ಈ ಒಗ್ಗರಣೆಗೆ ನಾವು ಇದನ್ನು ಹಾಕ್ಕೊಳ್ಳೇಬೇಕು. ಕರಿಬೇವು, ಮೆಣಸಿನ್ಕಾಯಿ, ಕಡಿ ಪತ್ತ ಅಂದರೆ ಕಡಿ ಮಸಾಲ ಅಂತೀವಿ ನಾವು. ಇದು ಏನು ನಾವು ಇದನ್ನು ಇರಬೇಕಿದೆ, ತುಂಬ ಚೆನ್ನಾಗಾಗುತ್ತೆ ಇದು. ಅಂದರೆ ನನ್ನ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜಾಸ್ತಿಯಾಗಿ ಇದನ್ನು ಯಾರೂ ಅಷ್ಟು ಯೂಸ್ ಮಾಡಲ್ಲ. ಚಕ್ಕೆ ಲವಂಗ ನಾನು 1-2 ಭಾಳ ಇಲ್ಲ ವೀಕ್ಷಕರೇ, 2 1-2 ಲವಂಗ, 1-2 ಏಲಕ್ಕಿ, ಒಂದು ಪೀಸ್ ಚಕ್ಕೆ, 1 ಪಲಾವ್ ಎಲೆ. ಇದು ಘಮ ಕೊಡುತ್ತೆ. ನಮ್ಮ ವಾಂಗಿಭಾತ್ ಪೌಡರ್ ಜೊತೆಗೆ ಇದು ನಾವು ತೊಗೊಂಡಿರ್ತೀವಿ, ಘಮ ಕೊಡುತ್ತೆ. ಹಾಗಾಗಿ ಇದು ಈ ಥರ ಹಾಕ್ಕೋತೀನಿ ನಾನು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ವೀಕ್ಷಕರಿಗೆ ಇದು ಚೆನ್ನಾಗಿ ಬ್ರೌನ್ ಆಗಿದೆ. ಈಗ ಏನಂದರೆ ಈರುಳ್ಳಿನ ಈಗ ನಾವು ಜೊತೆಗೆ ಈಗ ಅರಿಶಿನ ಹಾಕ್ಕೊಂಡ್ಬಿಡೋಣ. ಅರಿಶಿನ ಹಾಕ್ಕೊಳ್ಳೋಣ, ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ನಾನು ಹಸಿ ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಸಾಮಾನ್ಯವಾಗಿ ಸ್ವಲ್ಪ ಯೂಸ್ ಮಾಡ್ತಾಯಿರ್ತೀನಿ, ಭಾಳ ತಗೊಳ್ಳಲ್ಲ, ಸ್ವಲ್ಪ. ಜೊತೆಗೆ ಅದ್ರ ಜೊತೆಗೆ ಇದು ನಾವು ಖಾರದ ಪುಡಿ ಸ್ವಲ್ಪ ಹಾಕ್ಕೋತೀನಿ, ಒಂದು ಅರ್ಧ ಸ್ಪೂನು, 3/4 ಸ್ಪೂನ್, ಅಂದರೆ ಇದರಿಂದ 1 ಸ್ಪೂನ್ ಖಾರದ ಪುಡಿ. ಯಾಕಂದರೆ ಅಲ್ಲಿ ವಾಂಗಿಭಾತಲ್ಲೂ ಖಾರ ಇರುತ್ತೆ, ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಹಾಗಾಗಿ. ಸ್ವಲ್ಪ ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನ್, ಭಾಳ ಇಲ್ಲ. ನನ್ನ ಸಾಮಾನೆಲ್ಲ ಒಂದು ಅರ್ಧ ಸ್ಪೂನೇ, ಭಾಳ ಹಾಕ್ಕೊಳ್ಳಲ್ಲ. ಜೊತೆಗೆ ಈಗ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿ ವೀಕ್ಷಕರೇ. ಈಗ ಇದು ಹಸಿ ಬಟಾಣಿಯನ್ನು, ನೆಂದಿರೋ ಬಟಾಣಿಯನ್ನು ಹಾಕ್ಕೊಳ್ಳೋಣ. ಜೊತೆಗೆ ಇದು ಬದನೆಕಾಯಿ ಏನು ಹೆಚ್ಚಿಟ್ಟಿದ್ದೀವಲ್ಲ ಅದು ಕೂಡ ಹಾಕ್ಕೊಳ್ಳೋಣ. ಒಂದು 1/4 kg, 2 ಗ್ಲಾಸಿಗೆ ನಾನು 1/4 kg ತೊಗೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೀಗ ಉಪ್ಪು ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಇದೇನು ನಾವು ತೊಗೊಂಡಿದ್ದೀವಲ್ಲ ವಾಂಗಿಭಾತ್ ಪೌಡರ್, ಇದು ಕೂಡ ಒಂದು 2 ಸ್ಪೂನಿಂದ 3 ಸ್ಪೂನ್
ಹಾಕ್ಕೊಳ್ಳೋದು. ಇದರಲ್ಲೇ ಎಲ್ಲ ಇರುತ್ತೆ, ಆದರೂ ನಾವೆಲ್ಲ ಮತ್ತೆ ಸ್ವಲ್ಪ ಹಾಕಿದ್ರೇ ಅದು ರುಚಿ ಬರೋದು. 3 ಸ್ಪೂನ್ ಹಾಕಿದ್ದೀನಿ, ಸ್ಪೂನಿಗೆ ಬರ್ತಾಯಿಲ್ಲ ಅಂದಾಜ ಮೇಲೆ ಹಾಕಿದ್ದೀನಿ. ಒಟ್ಟು 3 ರಿಂದ 3.5 ಸ್ಪೂನ್, ತುಂಬ ಚೆನ್ನಾಗಾಗುತ್ತೆ ವೀಕ್ಷಕರೇ ಈ ಥರ ಎಲ್ಲ ಮಾಡಿದ್ರಿ ನೀವು. ಇದರ ಮಸಾಲ ಪೌಡ್ರ್ ಎಲ್ಲ ಹಾಕಿದ್ದೀನಿ, ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ವೀಕ್ಷಕ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದು ಉಪ್ಪು ಹಾಕೊಳ್ಳೋಣ, 1 ಸ್ಪೂನು, 1.5 ಸ್ಪೂನ್ ಸಾಕು. ಹಸಿ ಕೊಬ್ಬರಿ ಏನು ತುರಿದು ಇಟ್ಕೊಂಡಿದ್ವಲ್ಲ, ಒಂದು ಅರ್ಧ ಕಪ್ಪು ಅದು ಕೂಡ ಹಾಕ್ತಿದ್ದೇವೆ. ಚೆನ್ನಾಗಿ ಹಸಿ ಕೊಬ್ಬರಿ ಕೂಡ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿರಿ. ಈಗ ಹಸಿ ಕೊಬ್ಬರಿನ ವಾಸನೆ ಎಲ್ಲ ಹೋಗಿದೆ ವೀಕ್ಷಕರೇ. ಈಗ ವಾಸನೆ ಎಲ್ಲ ಹೋಗಿದೆ. ಈಗ ನಾವು ಅಕ್ಕಿ ಹಾಕ್ಕೊಂಬಿಡೋಣ. ಅಕ್ಕಿ ಜೊತೆಗೆ ಕೊತ್ತಂಬರಿ ಕೂಡ ಹಾಕ್ಕೊಂಬಿಡೋಣ. ಹಾಗೆ ಒಂದು ಅರ್ಧ ಸ್ಪೂನ್ ನಾವು ಏನು ತೊಗೊಂಡಿದ್ವಲ್ಲ ಲಿಂಬೆಹಣ್ಣು ಅದು ಕೂಡ ಹಾಕ್ಕೊಳ್ಳೋಣ. 4 ನಾವು ಟೊಮೆಟೊ ತೊಗೊಂಡಿದ್ದೀವಿ, ಆದರೆ ಅದು ಜಾಮೂನ್ ಟೊಮೆಟೊ ಆಗಿರೋದ್ರಿಂದ ಒಂದು ಅರ್ಧ ಸ್ಪೂನ್ ನಾನು ಲಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು. ಚೆನ್ನಾಗಾಗಿದೆ ವೀಕ್ಷಕರೇ. ಫ್ರೈ ಆಗಿದೆ ಅಕ್ಕಿ ವೀಕ್ಷಕರೇ. ಅದು ಕೂಡ ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ. ಅಕ್ಕಿ ಕೂಡ ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ. ನೀರು ಹೇಗೆ ಅಂದರೆ 2 ಗ್ಲಾಸಿಗೆ ನಾವು 4 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಆಲ್ರೆಡಿ ಇದರಲ್ಲಿ 1.25 ಗ್ಲಾಸ್ ನೀರಿದೆ. ಎಲ್ಲರೂ ಒಗ್ಗರಣೆ ಹಾಕಿ ಅನ್ನ ಮಾಡಿ ಸಪ್ರೇಟಾಗಿ ಚಿತ್ರಾನ್ನ ಕಲಿಸ್ದಂಗೆ ವಾಂಗಿಭಾತನ್ನು ಮಾಡ್ತಾರೆ. ನಾನು ಕುಕ್ಕರಲ್ಲೇ ಮಾಡ್ತೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ವೀಕ್ಷಕರೇ. ನೀವು ಈ ಥರ ಮಾಡಿ 3 ಗ್ಲಾಸ್ ನೀರು ಹಾಕಿದ್ದೀನಿ. 2 ಗ್ಲಾಸಿಗೆ 4 ಹಾಕಬೇಕು. ಅದರ ಅಕ್ಕಿನೂ ನೆಂದಿದೆ, ಅದರಲ್ಲೂ ಸ್ವಲ್ಪ ನೀರಿದೆ ಮಸಾಲೆ ಎಲ್ಲ. ಹಾಗಾಗಿ ನಾನು 3 ಗ್ಲಾಸ್ ನೀರನ್ನು ಹಾಕಿ ಈಗ ನಾನು ಕುಕ್ಕರನ್ನು ಮುಚ್ತಾ ಇದ್ದೀನಿ. ಈಗ ಮುಚ್ಚಾಗಿದೆ. ಈಗ 2 ವಿಷಲನ್ನು ನಾವು ಚೆನ್ನಾಗಿ ತಗೊಳ್ಳೋಣ. 2 ವಿಷಲ್ ಆದಮೇಲೆ ನಾವು ಸರ್ವ್ ಮಾಡೋಣ. ಅಲ್ಲಿ ಈಗ ಕುಕ್ಕರು 2 ವಿಷಲ್ ಆಗಿದೆ ವೀಕ್ಷಕರೇ. ಈಗ ನಾವು ಓಪನ್ ಮಾಡೋಣ, ಅದು ಯಾವ ಥರ ಆಗಿದೆ ಅನ್ನ ಅಂತ ನೋಡೋಣ. ಅದು ಸೂಪರಾಗಿ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಣ್ಣೆ ಗಿಣ್ಣೆ ತುಪ್ಪ ಎಲ್ಲ ಸಮವಾಗಿ ಹದವಾಗಿ ಬಿದ್ದಿದೆ ನೋಡಿ ವೀಕ್ಷಕರೇ, ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಉದುರಾಗಿ ಸೂಪರಾಗಿ ಬಂದಿದೆ. ಈಗ ಒಂದ್ಸಲ ನೀವು ನಾನು ಯಾವ ಥರ ಮಾಡಿದ್ದೀನಿ ನೋಡಿ, ಅದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿರಿ. ಎಲ್ಲರೂ ಸಿಂಪಲ್ಲಾಗಿ ಪೌಡ್ರ್ ಹಾಕಿ ಮಾಡ್ತಾರೆ. ನಾನು ಅದಕ್ಕೆ ಇದೆಲ್ಲ ನಾನು ತೋರಿಸಿರೋ ಐಟಮ್ ಎಲ್ಲ ನೀವು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿದೆ. ಒಂದು ಟೈಮಲ್ಲಿ ಇದಕ್ಕೆ ವಾಂಗಿಭಾತ್ಗೆ ಸ್ವಲ್ಪ ಪುದೀನ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನನಗೆ ಇವತ್ತು ಅದು ಸಿಕ್ಕಿಲ್ಲ, ಹಾಗಾಗಿ ನಾನು ಹೀಗೆ ಮಾಡಿದ್ದೀನಿ. ಈಗ ಸರ್ವ್ ಮಾಡೋಣ ವೀಕ್ಷಕರೇ. ಈಗ ವೀಕ್ಷಕರೇ ವಾಂಗಿಭಾತ್ ರೆಡಿಯಾಗಿದೆ. ಇದಕ್ಕೆ ಸೌತೆಕಾಯಿ ಸಲಾಡು ಅದು ತೊಗೊಂಡು ಇದು ವಾಂಗಿಭಾತ್ ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನಮ್ಮ ಮನೆಯಲ್ಲಂತೂ ಇದೇ ಥರ ಮಾಡು ಅಂತ ಹೇಳ್ತಾರೆ. ನಾನು ಹಾಗೆ ಈ ಥರ ಮಾಡಿದ್ದೀನಿ ನನ್ನ ಸ್ಟೈಲಲ್ಲಿ. ನೀವು ಈ ಥರ ಮಾಡಿ ಸರ್ವ್ ಮಾಡಿ ಖುಷಿಯಾಗಿ ಎಂಜಾಯ್ ಮಾಡಿರಿ ಆ ದಿನ ಅಂತ ಹೇಳ್ತಾ, ಹಾಗೆ ಹೇಗಿದೆ ಅಂತ ಕಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಾಗೆ ಬೆಲ್ ಐಕನ್ ಅಂತೂ ಮಾಡಲೇಬೇಕು. ಆಯಿತು, ಥ್ಯಾಂಕ್ ಯು ವೀಕ್ಷಕರೇ.